ಇಲ್ಲಿ ಅದಾವ. ಎಲ್ಲಿ ಅದಾವಪ್ಪ ಸದ್ಗುಣ ಅಂದ್ರೆ ಈ ವಚನದೊಳಗ ಅದಾವ. ಕಳತನ ಮಾಡ್ದಂಗಿರುವುದು, ಸುಳ್ಳು ಹೇಳ್ದಂಗಿರುವುದು, ಕಪಟತನ ಮಾಡ್ದಂಗಿರುವುದು, ನನ್ನನ್ನ ಹೊಗಳಿಕೊಳ್ಳಾರ್ದಂಗಿರುವುದು, ಸಿಟ್ಟಿಗೆ ಹೇಳಾರ್ದಂಗಿರುವುದು, ನೋಡು ಎಲ್ಲರನ್ನ ನನ್ನವರು ಅಂತಾನೆ ಕಾಣುವುದು. ಇಂತಹ ಗುಣಗಳೇ ಸದ್ಗುಣಗಳು. ಇವುಗಳನ್ನ ಮತ್ತ ಮಾಡ್ಕೋತಿರುವುದು. ನಾವೇನಂತೀವಿ? ನೀಡುವಾಗ ಮಾಡುವಾಗ ಕೈ ಖಾಲಿ ಇಲ್ಲ ಅಂತೀವಿ. ಒಳ್ಳೆಯ ಗುಣಗಳನ್ನ ಆಚರಣೆ ಮಾಡೋ ಸಂದರ್ಭ ಬಂದಾಗೆಲ್ಲ ನಾವೊಬ್ರ ಮಾಡ್ಬೇಕನ, ಎಲ್ಲರೂ ಮಾಡಿದ್ರೆ ಆದೀತಪ್ಪ ಅಂತ ಎಲ್ಲರ ಮೇಲೆ ಹಾಕಿ ಬಿಡ್ತೀವಿ. ಮತ್ತ ಒಳ್ಳೆಯ ಗುಣಗಳನ್ನ ನಾವು ಯಾರ್ದೋ ಬಾಯಿಂದ ಕೇಳುವಾಗ ಆನಂದ ಪಡ್ತೀವಿ. ಆದ್ರೆ ನಡೆಯುವಾಗ ಅವನನ್ನ ವಿಚಾರ ಮಾಡಂಗಿಲ್ಲ, ಒಳ್ಳೆಯ ಗುಣಗಳನ್ನ ವಿಚಾರ ಮಾಡೋದಿಲ್ಲ. ನಾವು ತಪ್ಪು ಮಾಡಿದಾಗ ಯಾರಾದ್ರೂ ಒಬ್ರು ಒಳ್ಳೆಯ ಗುಣಗಳನ್ನ ತಿಳಿಸಿ ಹೇಳಿದ್ರೆ, ಮರಯ್ಯ ನಿನ್ನ ಜೀವನ ನೀ ನೋಡ್ಕೋ ಅಂತ ನಾವು ಹಂಗಿಸ್ಬಿಡ್ತೀವಿ. ಮುಂದೆ ನಮ್ಮ ತಪ್ಪುಗಳನ್ನು ನಾವು ತಿಳ್ಕೊಳ್ಳುವಂತ ಸಂದರ್ಭ ಬಂದಾಗಲೂ ಸಹ ಅಹಂಕಾರ ಮಾಡಿ ನಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳಂಗಿಲ್ಲ. ಅದಕ್ಕೆ ಹಿಂಗ ಮಾಡ್ಲಾರ್ದಂಗ ನಾವೇನ್ ಮಾಡ್ಬೇಕು ಅಂದ್ರೆ ಸದಾವಕಾಲ ಒಳ್ಳೆಯ ಗುಣಗಳನ್ನ ಬೆಳೆಸ್ಕೊತ ಹೋಗಬೇಕು. ಅದಕ್ಕೆ ಶರೀಫ್ ಶಿವೆಗಳು ಹೇಳಿದ್ರು ನೋಡ್ರಿ, ಕೇಳ ಜಾಣ ಶಿವಧ್ಯಾನ ಮಾಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ. ಅವ್ರು ಹೇಳಿದ್ರು, ಕಾಶಿ ಯಾತ್ರೆ ಚೆನ್ನಾಗಿ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು, ದಾನ ಧರ್ಮವ ನಿತ್ಯದಿ ಮಾಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ, ಕೇಳೋ ಜಾಣ ಶಿವಧ್ಯಾನ ಮಾಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ. ಲಾಭವ ನೋಡಿ ವ್ಯಾಪಾರ ಮಾಡು, ಎಂಟೆಂಟ ದಿನಕ್ಕೊಮ್ಮೆ ಲೆಕ್ಕವ ಮಾಡು, ಸ್ನೇಹ ಕಂಡಲ್ಲಿ ವಸ್ತಿ ಮಾಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ, ಕೇಳ ಜಾಣ ಶಿವಧ್ಯಾನ ಮಾಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ. ಸೊಕ್ಕವ ಸುಟ್ಟು ಬೂದಿಯ ಮಾಡು, ಗರ್ವವೆಂಬುದ ಹರಾಣ ಮಾಡು, ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ, ಕೇಳೋ ಜಾಣ ಶಿವಧ್ಯಾನ ಮಾಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ. ರೋಗವ ನೋಡಿ ಔಷಧ ಕೊಡು, ಬೆಳ್ಳ ಬೆಳತನ ಬೋಧವ ಮಾಡು, ಕಟ್ಟಿಗೆ ಕುಂತ ಕಚೇರಿ ಮಾಡು, ಮಾರಿ ನೋಡಿ ನ್ಯಾಯ ಹೇಳಬೇಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ, ಕೇಳೋ ಜಾಣ ಶಿವಧ್ಯಾನ ಮಾಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ. ಸಹಕಾರ ಕಂಡಲ್ಲಿ ಸಲಾಮ ಮಾಡು, ವೈರಿಯ ಕಂಡಲ್ಲಿ ಧೈರ್ಯ ಮಾಡು, ಮಡದಿಯ ನುಡಿ ಕೇಳಿ ಜಗಳಕ್ಕಿನ್ನೊಬ್ಬರ ಕೂಡ ಹೋಗಬೇಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ, ಕೇಳೋ ಜಾಣ ಶಿವಧ್ಯಾನ ಮಾಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ. ತಂದೆ ತಾಯಿಯ ಸೇವಾ ಮಾಡೋ, ಮೋಕ್ಷಕ ಮಾರ್ಗದ ಹಾದಿಯ ಹಿಡಿಯೋ, ಶಿಶುನಳಾಧೀಶನ ಪಾದಕ ಹೊಂದಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ, ಕೇಳೋ ಜಾಣ ಶಿವಧ್ಯಾನ ಮಾಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ. ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡ್ರಿ. ಏನನ್ನ ಮಾಡಬೇಕು ಅನ್ನೋದನ್ನ ಇಂತಹ ಸೊಗಸಾದ ಮಾತುಗಳೊಳಗೆ ಹೇಳ್ಕೊಂತ ಹೋಗ್ಯಾರಲ್ಲ, ಇಂಥ ಮಾತುಗಳನ್ನ ಕೇಳಬೇಕು, ಆನಂದಿಸ್ಬೇಕು, ಆಚರಣೆಗೆ ತರಬೇಕು ಅನ್ನೋದ ಸುಕರ್ಮ ವೃತ್ತಿ. ಇನ್ನು ಮುಂದೆ ಹೇಳ್ತಾರೆ, ಹರನ ಪೂಜೆ, ಪರಮಾತ್ಮನ ಪೂಜಾ. ಪರಮಾತ್ಮನ ಪೂಜೆ ಹೆಂಗ ಮಾಡೋದು ಅಂತಂದ್ರೆ, ನಾವೆಲ್ಲ ಮಾಡಕತ್ತೀವಲ್ಲ, ಅಭಿಷೇಕ ಮಾಡ್ತೀವಿ, ರುದ್ರಾಭಿಷೇಕ ಮಾಡ್ತೀವಿ, ನಿತ್ಯಾಭಿಷೇಕ ಮಾಡ್ತೀವಿ, ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ, ಅಷ್ಟವಿಧಾರ್ಚನೆ, ಚೋಡಚೋಪಚಾರ ಮಾಡ್ತೀವಿ, ಲಕ್ಷ ಬಿಲ್ವಾರ್ಚನೆ, ಕೋಟಿ ಬಿಲ್ವಾರ್ಚನೆ ಮಾಡ್ತೀವಿ, ಲಕ್ಷ ದೀಪೋತ್ಸವ ಮಾಡ್ತೀವಿ, ಹರಕೆಯನ್ನ ತೀರಿಸ್ತೀವಿ. ಏನ್ ಮಾಡ್ಬೇಕಿನ್ನು ನಾವು? ಹರನ ಪೂಜೆ ಮಾಡಕ್ ಹತ್ತೀವಿ ಅಂತ ನಾವು ತಿಳ್ಕೊಂಡಿವಿ. ದೇವರ ಪೂಜೆಯನ್ನ ನಾವು ಹಿಂಗ ಕೊಟ್ಟು ತಗೊಂಡು ಮಾಡುದು ಅಂತಂದ್ರೆ ದೇವರು ವ್ಯಾಪಾರ ಮಾಡಕ್ ಹತ್ತಿಲ್ಲ. ಶರಣರು ಹೇಳ್ತಾರ, ದೇವ್ರು ಹೆಂಗದ ಅನ್ನೋದರ ವಿಚಾರ ಮಾಡಿರೇನಪ್ಪ ನೀವು? ದೇವ್ರಿಗೇನ್ ಬೇಕು ಅನ್ನೋದರ ವಿಚಾರ ಮಾಡಿರೇನಪ್ಪ ನೀವು? ಬಂಡಿ ಪತ್ರಿ ಪುಷ್ಪ ತಂದು ದೇವ್ರಿಗೆ ಹಾಕಿದ್ರೆ ದೇವ್ರ ಏನ್ ಮಾಡ್ಬೇಕು? ಆ ಪತ್ರಿ ಪುಷ್ಪ ಹುಟ್ಟಿಸಿದವ ದೇವ್ರ ಅದಾನ, ಅವ ಕೊಟ್ಟು ಏನ್ ದೊಡ್ಡಿಸ್ಕೆ ಮಾಡಿದ್ರಪ್ಪ ನೀವು? ಇದಕ್ ಪೂಜಾ ಅಂತಾರೇನ? ಬಂಡಿ ಪತ್ರೆಯ ಪುಷ್ಪವ ತಂದು ಪೂಜೆ ಮಾಡಿದಡೆ ಆ ಪೂಜೆಯ ಪುಣ್ಯ, ಆ ಪೂಜೆಯ ಫಲ ನಿನಗ ಸಿಗುವುದಿಲ್ಲ, ಆ ಮರಕ್ಕ, ಬಳ್ಳಿಗೆ, ಗಿಡಕ್ಕ ಸಿಗತಾವೋ ಮರಯ ಅಂತ ಹೇಳಿದ್ರು ಶರಣರು. ಅದಕ್ಕ ಪತ್ರಿ ಪುಷ್ಪ ತರುವುದಕ್ಕಿಂತ ದೇವರಿಗೆ ಏನ್ ತರಬೇಕಾಗ್ಯದಂದ್ರ ಸದು ಹೃದಯವನ್ನ ತರಬೇಕಾಗ್ಯದ. ಹೃದಯ ಅರಳಿಸಿಕೊಂಡು ಬರಬೇಕಾಗ್ಯದ. ಅರಳಿದ ಹೂವ ತರುವುದಲ್ಲ, ಅರಳಿದ ಮನಸ್ಸನ್ನ, ಅರಳಿದ ಹೃದಯವನ್ನ ತರಬೇಕು ಅಂತ ಶರಣರು ಹೇಳಿದ್ರು. ಅದಕ್ಕೆ ಅಕ್ಕಮಾದೇವಿ ಹೇಳ್ತಾಳ, ಸಜ್ಜನಳಾಗಿ ಮಜ್ಜನಕ್ಕಿರುವೆ. ಎಂಥ ನೀರಿನಿಂದ ದೇವರನ್ನ ತೊಳಿಬೇಕು ಅಂದ್ರೆ ಪ್ರಾಮಾಣಿಕತೆ, ಸಜ್ಜನಿಕೆ ಎನ್ನುವಂತಹ ನೀರಿನಿಂದ ದೇವರನ್ನ ತೊಳಿಬೇಕು ಅಂತ ಹೇಳಿದ್ವಿ. ಶಾಂತಳಾಗಿ ಪೂಜೆಯ ಮಾಡುವೆ. ಹೆಂಗ ಪೂಜೆ ಮಾಡ್ಬೇಕಪ್ಪ? ಪತ್ರಿ ಪುಷ್ಪ ಧೂಪ ದೀಪ ಇರುವಲ್ದಕ್ಕ, ಆದ್ರೆ ಇದ್ರು ಇರುವಲ್ದಕ್ಕ, ಇರ್ದಿದ್ರು ನಡೀತದ, ಇದ್ರು ನಡೀತದ, ಆದ್ರೆ ಶಾಂತವಾದ ಮನಸ್ಸಿರಬೇಕು. ಶಾಂತಳಾಗಿ ಪೂಜೆಯ ಮಾಡುವೆ. ಪತ್ರಿ ಪುಷ್ಪ ಧೂಪ ದೀಪ ತಂದು ಪೂಜಾ ಮಾಡ್ತೀನಿ ಅಂತಲ್ಲ, ಶಾಂತ ಮನಸ್ಸನ್ನು ಇಟ್ಟುಕೊಂಡು ಪೂಜಾ ಮಾಡ್ತೀನಿ ಅಂತ ಹೇಳಿದ್ರ ಅಕ್ಕ ಮಹಾದೇವಿ.
ಸಜ್ಜನಳಾಗಿ ಮಜ್ಜನ ಕೆರೆವೆ, ಶಾಂತಳಾಗಿ ಪೂಜೆಯ ಮಾಡುವೆ. ಸಮರತಿಯಿಂದ ನಿಮ್ಮನೇ ಹಾಡುವೆ, ಸಮಾಧಾನದಿಂದ ಸಮಭಾವದಿಂದ ನಿನ್ನನ್ನು ಹಾಡ್ತೀನಿ, ನಿನ್ನನ್ನು ಸ್ತುತಿ ಮಾಡ್ತೀನಿ ಅಂತ ಹೇಳ್ತಾರ ಅಕ್ಕ ಮಹಾದೇವಿ. ಮತ್ತೊಂದು ಮಾತಿನೊಳಗೆ ಹೇಳ್ತಾರ ಅವರು, ದೇವರ ನಿನಗೆ ನಾನು ಹೆಂಗೆಂಗ ಪೂಜೆ ಮಾಡಕತ್ತೀನಲ್ಲ ಮಾರಾಯ, ಅಷ್ಟವಿಧಾರ್ಚನೆಯ ಮಾಡಿ ಒಲಿಸುವೆನೆ ಅಯ್ಯ, ನೀನು ಬಹಿರಂಗ ವ್ಯವಹಾರ ದೂರಸ್ತನ್. ಹೂವ ಪತ್ರಿ ಪುಷ್ಪ ಧೂಪ ದೀಪ ಗಂಟಿ ಜಾಗಟಿ ಬಾರಿಸಿ ನಿನ್ನ ಪೂಜಾ ಮಾಡಕತ್ತೀನಿಲ್ಲ, ಆದ್ರೆ ನೀನು ಬಹಿರಂಗ ವ್ಯವಹಾರ ದೂರಸ್ತನು. ನೀನು ಈ ವ್ಯವಹಾರಕ್ಕೆ ಸಿಕ್ಕೊಳ್ಳವಲ್ಲ, ನೀ ಎಲ್ಲದರಿಂದ ದೂರ ಅದೀಯಪ್ಪ. ನಿನ್ನ ಹೆಂಗ್ ಒಲಿಸ್ಕೊಳ್ಳೋದು? ಅಂತರಂಗದಲ್ಲಿ ಧ್ಯಾನವ ಮಾಡಿ ಒಲಿಸುವೇನೆ ಅಯ್ಯ, ನೀನು ಮತಿಗತೀತನು, ನೀನು ಮನಸ್ಸಿಗೂ ಸಿಗವಲ್ಲ, ನೀ ಮನಸ್ಸನ್ನು ಮೀರಿದವ. ನಿಜಗುಣ ಶಿವೆಗಳು ಹೇಳ್ಯಾರಲ್ರಿ, ಮಾತು ಮನಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾದಿಕ ನಿರ್ಮಲ ಅಂತ ಹೇಳ್ಯಾರಲ್ಲ, ಹಂಗದಿಯಪ್ಪ ನೀನು. ಹಿಂಗಿರಾವಾಗ ನಿನಗೆ ಹೆಂಗರ ಧ್ಯಾನ ಮಾಡ್ಲಿ ಅಂತ ಹೇಳ್ತಾರ. ಅದಕ್ಕಾಗಿ ದೇವರನ್ನ ಧ್ಯಾನ ಮಾಡೋದು ಒಲಿಸ್ಕೊಳ್ಳೋದು ಅಂತಂದ್ರೆ ಅದು ಸುಲಭದ ಮಾತಲ್ಲ. ಅದಕ್ಕೆ ನಾವು ಹೆಂಗ ಪೂಜೆ ಮಾಡಬೇಕು, ಹೆಂಗಿರಬೇಕು ಅಂತಂದ್ರೆ ನಾವು ಪ್ರಾಮಾಣಿಕವಾಗಿರೋದೇ ಪೂಜೆ, ನಕ್ಕೊಂತ ಆನಂದದಿಂದ ಇರೋದೇ ಪೂಜೆ, ಜೀವನವನ್ನ ಸಮದೃಷ್ಟಿಯಿಂದ ಕಳೆಯೋದೇ ಪೂಜೆ ಅಂತ ಹೇಳ್ತಾರ ಶರಣರು ಸಂತರು. ಈ ವಿಚಾರವನ್ನ ನೋಡ್ತಾ ಮುಂದೆ ಹೋಗ್ಬೇಕು. ಹರನ ಪೂಜೆ, ಶರಣ ಸೇವೆ, ಶರಣರ ಸೇವೆಯನ್ನ ಮಾಡುವಂಥದ್ದು. ಯಾರ್ಯಾರು ಶರಣರು ಅಂತಂದ್ರ ನಮ್ಮ ನಿಮ್ಮ ಜೀವನದ ಒಂದು ಕಳೆಯುವಂತ ಸಂದರ್ಭದ ಜೀವನ ಕಳೆಯುವ ಸಂದರ್ಭದೊಳಗೆ ಪುಣ್ಯಾತ್ಮರು ನೋಡ್ತೀವಿ ನಾವು. ಈಗಲೂ ನಮ್ಮ ನಿಮ್ಮ ಮಧ್ಯದೊಳಗೆ ಪ್ರಾಮಾಣಿಕರದಾರ, ಸಜ್ಜನರದಾರ, ಸಹೃದಯರದಾರ. ಅಂಥವ್ರನ್ನ ಗೌರವಿಸಿ ಬದುಕಬೇಕು. ಅವರಿಗಾಗಿ ನಮ್ಮ ಸಮಯವನ್ನ ಮೀಸಲಾಗಿಡಬೇಕು. ನಮ್ಮ ಜೀವನದೊಳಗೆ ಒಂಚೂರು ಆಸರ ಬೇಸರ ಬಂದಾಗ ಅಂಥವ್ರ ಮಾರ್ಗದರ್ಶನ ತಗೋಬೇಕು. ಅಂಥವ್ರನ್ನ ನಮಸ್ಕಾರ ಮಾಡಿ ಜೀವನವನ್ನ ಪ್ರಾರಂಭ ಮಾಡಬೇಕಲ್ಲ, ಅಂಥದ್ದನ್ನ ನಾವು ಮಾಡ್ಬೇಕು ಅಂತ ಹೇಳ್ತಾರ. ಶರಣರ ಒಂದು ಸೇವೆಯನ್ನ ಮಾಡಬೇಕು ಅಂತ. ಇನ್ನು ಆಗಿ ಹೋದ ಎಲ್ಲ ಮಹಾತ್ಮರು ನೆನೀತಾ ಇಂತಹ ನಮ್ಮ ನಿಮ್ಮ ಮಧ್ಯದಲ್ಲಿ ಬದುಕಿದಂತಹ ತಂದೆ ತಾಯಿಯನ್ನ, ಗುರು ಹಿರಿಯರನ್ನ ಗೌರವಿಸಿ ಜೀವನ ಮಾಡಬೇಕು ಅನ್ನೋದನ್ನ ನಾವು ಕೇಳ್ತೇವೆ. ಅಂತಹ ಜೀವನವನ್ನ ಕಳಿತಾ ಮುಂದೇನು ಹೇಳ್ತಾರ ಅಂತಂದ್ರೆ, ಶರಣ ಸೇವೆ ಪರಮ ಸಾತ್ವಿಕಂಗಳೆಂಟು ನೆರೆದು ನೆಲೆಸಿ ತನುವಿನಲ್ಲಿ. ಸಾತ್ವಿಕ ಗುಣಗಳು ಅವು ನಮ್ಮೊಳಗೆ ಬೆಳಿತಾವ ಯಾವಾಗ ಅಂತಂದ್ರೆ ಪರಮಾತ್ಮನ ಪೂಜೆಯನ್ನ ಮಾಡಿದಾಗ, ಗುರು ಸೇವೆಯನ್ನ ಮಾಡಿದಾಗ, ಶರಣರ ಸೇವೆಗೆ ನಮ್ಮನ್ನ ನಾವು ಅರ್ಪಣೆ ಮಾಡಿಕೊಂಡಾಗ, ಸದಾವಕಾಲ ಒಳಿತನ್ನೇ ನಾವು ಮಾಡಿದಾಗ ಈ ಒಂದು ಸಾತ್ವಿಕ ಗುಣ ಬೆಳೆದು ನಮ್ಮ ಜೀವನ ಸಾರ್ಥಕ ಆಗ್ತದ ಅಂತ ನಾವು ಕೇಳ್ತೀವಿ. ಈ ವಿಚಾರವನ್ನ ನೋಡ್ತಾ ವಿವೇಕಾನಂದರ ಒಂದು ಮಾತನ್ನ ನೆನೆಸ್ಕೊಂಡ್ ಬಿಡೋಣ. ವಿವೇಕಾನಂದ ಹೇಳ್ತಾನೆ, ಧರ್ಮ ಅಂತಂದ್ರೆ ಬಹಳ ದೊಡ್ಡದಂತೇನಲ್ಲ, ಧರ್ಮದ ವಿಚಾರ ಬಹಳ ಅದಾವ ಅಂತೇನಲ್ಲ. ಒಂದೇ ಒಂದು ಮಾತು ಏನಪ್ಪಾ ಅಂತಂದ್ರೆ, ಧರ್ಮ ಅಂದ್ರೆ ಒಳ್ಳೆಯವರಾಗಿರೋದು, ಒಳ್ಳೇದನ್ನ ಮಾಡುವುದು. ಎಷ್ಟು ಚಲೋ ಹೇಳ್ಯಾರ ನೋಡ್ರಿ. ಧರ್ಮ ಅಂದ್ರೆ ಬೇರೆ ಏನಲ್ಲ, ಒಳ್ಳೆಯವರಾಗಿರೋದು, ಒಳ್ಳೇದನ್ನ ಮಾಡುವುದು ಅಂತ. ಅದಕ್ಕೆ ಈ ವಿಚಾರವನ್ನ ನಾವು ಬೆಳೆಸ್ಕೊಂಡು ಬಿಟ್ರೆ ನಮ್ಮೊಳಗೆ ಸಾತ್ವಿಕ ಗುಣಗಳು ಬೆಳಿತಾವ ಅಂತ ಹೇಳ್ತಾರ ನಿಜಗುಣ ಶ್ರೇಯಗಳು. ಅದಕ್ಕೆ ನಮ್ಮೊಳಗ ಒಳ್ಳೆತನವನ್ನ ಹೆಚ್ಚು ಮಾಡಿಕೊಳ್ಳುವ ಇಂಥ ಅನೇಕ ವಿಚಾರಗಳನ್ನ ಕೇಳಿವಿ. ಇನ್ನು ಚನ್ನಬಸವಣ್ಣ ಒಂದು ವಿಚಾರ ಹೇಳ್ತಾನ, ಬಹಳ ಚಂದ ಇರ್ತಾನ. ಭಕ್ತರಾಗಬೇಕಾದ್ರೆ ಅವ್ರು ಹೆಂಗಿರಬೇಕು? ನಾವೆಲ್ಲ ಏನಂತ ತಿಳ್ಕೊಂಡಿವಿ ಅಂತಂದ್ರೆ, ಭಕ್ತ ಅಂತ ಅನಿಸ್ಕೋಬೇಕಾದ್ರೆ ಆತ ಲಿಂಗ ಕಟ್ಕೋಬೇಕು, ರುದ್ರಾಕ್ಷಿ ಹಾಕೋಬೇಕು, ಇವತ್ತು ಹಚ್ಕೋಬೇಕು, ಅವ ಹಂಗಿರ್ಬೇಕು, ಹಿಂಗಿರ್ಬೇಕು, ಹಿಂಗ್ ಪೂಜಾ ಮಾಡಬೇಕು, ಹಂಗಂದ್ರ ಭಕ್ತ ಅಂತ ನಾವು ತಿಳ್ಕೊಂಡಿವಿ. ಆದ್ರೆ ಚನ್ನಬಸವಣ್ಣ ಅಂತಾನ ಹಂಗಲ್ಲ, ಭಕ್ತ ಹೆಂಗಿರ್ಬೇಕು ಅಂತ ಅನ್ನೋದಕ್ಕೆ ಚನ್ನಬಸವಣ್ಣ ಒಂದು ಒಳ್ಳೆ ಮಾತನ್ನ ಹೇಳ್ತಾನ, ಒಂದು ಒಳ್ಳೆ ವಚನದ ಮೂಲಕವಾಗಿ ಉಪದೇಶ ಮಾಡ್ತಾನ. ಆ ವಚನವನ್ನ ಚಿಂತನೆಯನ್ನ ನಾಳೆ ದಿವಸ ನೋಡೋಣ.